ಎಲ್ಲಿಗೆ ಹೋಗ್ತಿದೆ ಇವತ್ತಿನ ಸಮಾಜ? ಮಣಿಪುರದಲ್ಲಿ ಇಬ್ರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಅವರನ್ನ ಬೆತ್ತಲೆ ಮೆರವಣಿಗೆ ಮಾಡ್ತಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಅಧಿಕಾರದಲ್ಲಿರೋ ಪ್ರಧಾನಿಗಳು, ಗೃಹ ಮಂತ್ರಿಗಳು, ಮಣಿಪುರದ ಮುಖ್ಯಮಂತ್ರಿಗಳು ಹಾಗೆ ಉಳಿದ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ? ಮಣಿಪುರದಲ್ಲಿ ಇವತ್ತು ನಿನ್ನೆಯಿಂದ ಗಲಭೆ ನಡೀತಿಲ್ಲ, ಸುಮಾರು ಅದೆಷ್ಟೋ ತಿಂಗಳಿಂದ ಈ ಗಲಭೆಗಳು ನಡೀತಿದೆ. ಇಷ್ಟೆಲ್ಲ ನಡೀತಿದ್ರು ಈ ದೇಶದ ಪ್ರಧಾನಿಯವರು ಸುಮ್ಮನಿದ್ರು. ಆಶ್ಚರ್ಯ ಏನು ಅಂದ್ರೆ ಮಣಿಪುರದಲ್ಲಿರೋದು ಇದೇ ಡಬಲ್ ಇಂಜಿನ್ ಸರ್ಕಾರ. ಇಡೀ ಮಣಿಪುರ 2-3 ತಿಂಗಳಿಂದ ಬೆಂಕಿ ಹತ್ಕೊಂಡು ಉರಿತಿದ್ರು. ಮೋದಿ ಅವರು ಕರ್ನಾಟಕಕ್ಕೆ ಬಂದು ರೋಡ್ ಶೋ ಮಾಡ್ತಿದ್ರು. ಆಗ್ಲೂ ಅವರು ಮೌನವಾಗಿದ್ರು. ಅವರ ಈ ಒಂದು ಮೌನ ಇವತ್ತು ಈ ಘಟನೆಗೆ ಕಾರಣ ಆಗಿದೆ. ಆದ್ರೆ ಈಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿರೋದಕ್ಕೆ ಮೋದಿ ಅವರು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಷ್ಟೇ. ಇವಾಗ ನಾನು ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದೆಷ್ಟೋ ಜನ ಬಂದು ನೀನ್ ದೇಶದ್ರೋಹಿ, ಧರ್ಮ ವಿರೋಧಿ, ಬಿಜೆಪಿ ವಿರೋಧಿ, ಕಾಂಗ್ರೆಸ್ ಇಂದ ದುಡ್ಡು ತಗೊಂಡು ವಿಡಿಯೋ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಅಂಧ ಭಕ್ತರ ಹಾಗೆ ಸಮರ್ಥನೆ ಮಾಡೋದು ಬಿಟ್ಟು ನಾಳೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ಘಟನೆ ನಡೆದಾಗ ಯಾವ ರಾಜಕಾರಣಿ ಅಥವಾ ಸುದ್ದಿವಾಹಿನಿ ಮಾತಾಡಲ್ಲ. ನಿಮ್ಮಂತವರ ಕಷ್ಟಕ್ಕೆ ಆಗ್ಲೂ ಧ್ವನಿ ಆಗೋದು ನಮ್ಮಂತವರು ಮಾತ್ರ. ಅದಕ್ಕೆ ಈ ತರಹದ ಘಟನೆಗಳು ಮುಂದೆ ಯಾವತ್ತು ನಡಿಬಾರದು ಅಂದ್ರೆ ನಮ್ಮ ಪ್ರಧಾನಿಗಳನ್ನ ಹಾಗೆ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋ ಹಾಗೆ ಮಾಡಿ, ಈ ತರ ಬೆತ್ತಲೆ ಮೆರವಣಿಗೆ ಮಾಡಿರೋ ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನ ಕೊಡೋದಕ್ಕೆ ತಿಳಿಸಿ. ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.